ಜೈ ಭೀಮ್. ಈಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಮ್ಮ SC ST ಅಧ್ಯಾಪಕರಿದ್ದಾರೆ. ಅವರಿಗೆ ಒಂದು ಕಿರುಕುಳ ತೊಂದರೆ ಕೊಡೋ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಚಂದ್ರು ಪೆರಿಯರ್ ಇದ್ದಾರೆ. ಬ್ರದರ್, ಇದ್ರ ಎನ್ಲೈಟನ್ ಮಾಡಿ. ಏನು ಅಂದರೆ, ಕರ್ನಾಟಕದ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಇಷ್ಟು ಜನ ದಲಿತ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಇಂತಕ್ಕಂಥ ಉದಾಹರಣೆಗಳಿಲ್ಲ. ದಕ್ಷಿಣದ JNU ಅನ್ನೋ ಮಟ್ಟಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಹೆಸರಾಗಿದೆ. ದಲಿತ ಚಳುವಳಿ ಹುಟ್ಟಿನ ಸಂದರ್ಭದಲ್ಲಿ 70ರ ದಶಕದ ಹುಟ್ಟಿದ ಸಂದರ್ಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅವತ್ತಿನ ಕಾಲಘಟ್ಟದಲ್ಲಿ ಆರ್ಟ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಬಸಲಿಂಗಪ್ಪ ಅವರ ಪರವಾಗಿ ನಿಂತ್ಕೊಂಡು ಭಾಳ ಎತ್ತರದ ಸೌಂಡನ್ನು ಮಾಡಿದರು. ಆ ನಂತರ ಇಲ್ಲಿಗೆ ಬ್ಯಾಕ್ಲಾಗು ಶಾಂಕ್ಷನ್ ಆಗುತ್ತೆ. ಬ್ಯಾಕ್ಲಾಗ್ ಹುದ್ದೆಗಳು ಅಲ್ಲಿವರೆಗೂ ಇಲ್ಲಿ ಅಪಾಯಿಂಟೇ ಆಗಿರಲ್ಲ. ಆ ಹುದ್ದೆಗಳನ್ನೆಲ್ಲ ಪಡ್ಕೊಂಡಂಥ ದಲಿತ ಪ್ರಾಧ್ಯಾಪಕರಾಗ್ತಾರೆ. ಅವತ್ತು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ನಮ್ಮ ಮೇಲೆ ತಾರತಮ್ಯ ಆಗ್ತಾ ಇದೆ, ಜಾತಿ ಕಾರಣಕ್ಕೆ ಉನ್ನತ ಹುದ್ದೆಗಳನ್ನು ನಮಗೆ ವಂಚಿಸಲಾಗ್ತಾ ಇದೆ ಬೇಕು ಅಂತಲೇ ಅಂತ ಆರೋಪ ಮಾಡ್ತಾರೆ. ಆ ರೀತಿ ಮಾಡಬೇಡಿ, ಹೊರಗಿನ ಪ್ರಾಧ್ಯಾಪಕರನ್ನೆಲ್ಲ ನಮಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹುದ್ದೆರಹಿತವಾಗಿ ವಿಶ್ವವಿದ್ಯಾಲಯದ ರಿಕ್ರೂಟ್ಮೆಂಟ್ ಆಗಬೇಕಾದ್ರೆ ಈ ಸಮುದಾಯಗಳಿಗೆ ಸಿಗಬೇಕಾದಂಥ ಪಾಲನ್ನು ವಂಚನೆ ಆಗುತ್ತೆ. ಇನ್ನು ಬ್ಯಾಕ್ಲಾಗು ಸಂಪೂರ್ಣವಾಗಿ ಫಿಲ್ ಆಗಿಲ್ಲ, ಇನ್ನು 25 ಪೋಸ್ಟ್ಗಳು ಫಿಲ್ ಆಗೋದಿದೆ ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ರಿಪೋರ್ಟ್ ಇದೆ. ಈಗ ಫಿಲ್ ಮಾಡದೆ ನೀವು ಏಕಾಏಕಿ ಹುದ್ದೆರಹಿತವಾಗಿ ಹೊರಗಿನ ಪ್ರಾಧ್ಯಾಪಕರನ್ನ ಒಳಗೆ ಕರ್ಕೊಂಡ್ರೆ ಅದು ಯಾವ ಬಿಂದುವಿನಲ್ಲಿ, ರೋಸ್ಟರ್ ಬಿಂದುವಿನಲ್ಲಿ ನೀವು ಫಿಲ್ ಮಾಡ್ಕೊಂಡಿದ್ದೀರೋ ಅನ್ನೋ ಕ್ಲಾರಿಟಿ ಇರಲ್ಲ. ಆಗ ನಮಗೆ ವಂಚನೆ ಆಗುತ್ತೆ ಅನ್ನೋದು ಪ್ರಾಧ್ಯಾಪಕರ ಒಂದು ಒಳಲು. ಅವರು ಸಮುದಾಯ ಕಾಳಜಿ ಇಟ್ಕೊಂಡು ಮಾತಾಡಿದ್ದಾರೆ. ಆ ಮಾತಾಡಿರೋ ಮಾತಿಗೆ 67 ಜನ ಇತರೆ ನಮ್ಮ ದಲಿತ ಪ್ರಾಧ್ಯಾಪಕರೆಲ್ಲರೂ ಸಹಿ ಹಾಕಿ ಇದನ್ನು ತೆಗೆದಿಟ್ಕೊಳ್ಳಿ ಅಂತ ಕೊಟ್ಟರೆ VC ಅವರು ಯಾವ ರೀತಿ ರಿಯಾಕ್ಷನ್ ಮಾಡಬೇಕು? ಇದು ಸತ್ಯಕ್ಕೆ ದೂರವಾದ ಮಾತು ಅಂದರೆ ಏನರ್ಥ? ಇಲ್ಲಿನ ಪ್ರಾಧ್ಯಾಪಕರು ಹಂಗಾರೆ ಮದಿಹೀನ್ರೆ, ದಡ್ರೆ, ಇವರೇನು ಈ ಆಲೋಚನೆ ಮಾಡ್ಲಿಕ್ಕೆ ಶಕ್ತಿ ಇಲ್ದಂಥವ್ರೆ? ಅಟ್ಲೀಸ್ಟ್ ಇವರು ಪತ್ರದ ಮುಖಾಂತರ ಬರೆದು ತಿಳಿಸಿದಾರಲ್ಲ, ಬೀದಿಗಿಳಿಲಿಲ್ವಲ್ಲ? ಸೊ ಇಲ್ಲಿ ಶೈಕ್ಷಣಿಕ ಜವಾಬ್ದಾರಿಗಳನ್ನ ಜೊತೆಗೆ ನಮಗಾಗ್ತಿರೋ ಅನ್ಯಾಯವನ್ನು ಪ್ರಶ್ನೆ ಮಾಡಿದಂಥ ಇಲ್ಲಿನ ದೇಶದಾದ್ಯಂತ NCAB ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ದಲಿತರ ಮೇಲಿನ ದೌರ್ಜನ್ಯದ ಬಗ್ಗೆ. ಸ್ವತಃ AS IPS ಆಫೀಸರ್ಗಳು ನಮಗೆ ಜಾತಿ ಕಾರಣಕ್ಕೆ ಹುದ್ದೆಗಳಲ್ಲಿ ವಂಚನೆ ಆಗ್ತಾ ಇದೆ ಅಂತ ದನಿ ಎತ್ತಿದ್ದಾರೆ. AICC ಅಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ರೋಸ್ಟರ್ ಸಿಸ್ಟಮನ್ನು ಪಾಲನೆ ಮಾಡಿ ರಾಜ್ಯ ಸರ್ಕಾರದವರು ಅಂತ ಕೊಡುತ್ತೆ. ಈ ನಮ್ಮ ಕಣ್ಣೆದುರುಗಡೆ ನಮ್ಮ ಪ್ರಾಧ್ಯಾಪಕರಿಗೆ ಜಾತಿ ಕಾರಣಕ್ಕೆ ಆಗ್ತಾ ಇರ್ತಕ್ಕಂಥ ಅವಮಾನನ ಅವರು ಲೆಟರ್ ಮುಖಾಂತರ ಕೇಳ್ಕೊತಾ ಇದ್ದಾರೆ. ಅದನ್ನ ಇಲ್ಲ, ಕುಲಪತಿಗಳ ಮೇಲೆ ವೈಯಕ್ತಿಕವಾಗಿ ನಮ್ಗೆ ಗೌರವ ಇದೆ. ಆದರೆ ಕುಲಪತಿಗಳು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇಲ್ಲಿ ನಡೀತಾ ಇರೋದನ್ನು ಅವರು ಪ್ರಕಟ ಮಾಡಿಲ್ಲ. ಬರೀ ಜಾತಿ ತಾರತಮ್ಯ ನಡೀತಾ ಇಲ್ಲ ಅಂದರೆ ಇದು ಸಂದೇಶ ಏನು ಅಂದರೆ, ಈ ಮನುವಾದಿಗಳು ಹೇಳ್ತಾರಲ್ಲ ಜಾತಿ ಇಲ್ಲ, ಎಲ್ಲ ಇರೋದಲ್ಲ ಸಂಸ್ಕೃತಿ ಅಂತ, ಅದರ ಪರಿವರ್ತಿತ ರೂಪ ಇದು. ಕುಲಪತಿಗಳು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ತಾರತಮ್ಯ ಇಲ್ಲ ಅಂದರೆ ಹಾಗಾದ್ರೆ ನಾವು ಮಾತಾಡ್ತಾರೋ, ನಾವು ನ್ಯಾಯ ಕೇಳ್ತಾರೋಲ್ಲ ಸುಳ್ಳು, ಇವರು ಬಿಟ್ಟು ಊಟ ಮಾಡ್ಕೊಂಡು ಬಿದ್ದಿರ್ತಾರೆ ಅಂತ ಅಸಡ್ಡಿಯಿಂದ ನಮ್ಮನ್ನು ಅವಮಾನ ಮಾಡ್ತಕ್ಕಂಥ ರೀತಿ. ಅದು ಇಂಡೈರೆಕ್ಟ್ ಆಗಿ ಅವರು ನಮ್ಮ ಒಂದು ಪವರ್ನ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ವಿವರಿಸಬಲ್ಲೆ. ಅದನ್ನು 3 ಜನ ಅಧಿಕೃತ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು 3 ಜನ ದಲಿತ ಪ್ರಾಧ್ಯಾಪಕರು ವರ್ಗಾವಣೆಯಾಗಿದ್ದಾರೆ ಹುದ್ದೆ ಸಹಿತವಾಗಿ. ಆ ಪ್ರಾಧ್ಯಾಪಕರ 1 ವರ್ಷದ ಪ್ರಮೋಷನ್ಗೆ ಕತ್ರಿ ಹಾಕಿರ್ತಾರೆ ಇವರು. ಎಲ್ಲ ಥರದ ಆಧಾರಗಳಿದ್ರೂ ನಮಗೇನೂ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ, ಇದನ್ನು ನಾವು ಸರ್ಕಾರಕ್ಕೆ ಬರಿತೀವಿ ಅಂತ ಜಾಣತನದಿಂದ ಜಾರ್ಕತ್ತಾರೆ. 1 ವರ್ಷ ಕಾಯಿಸಿದ ನಂತರ ಅವ್ರಿಗೆ ಬಡ್ತಿ ಕೊಡ್ತಾರೆ. ಸರ್ಕಾರ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಏನಾದ್ರು ಮಾಡ್ಕೊಳ್ಳಿ, ನಿಮಗೆ ಪರಿಧಿಗೆ ಬಿಟ್ಟಿದ್ದು ಅಂತ ವಾಪಸ್ ಕಳಿಸುತ್ತೆ. ಅಂದರೆ ಅರ್ಥ ಇವರೇ ನಮಗೆ ಟೈಮ್ ವೇಸ್ಟ್ ಮಾಡಿಸಿದ್ದು. ಇದನ್ನು ಸ್ಪಷ್ಟ ಜಾತಿ ತಾರತಮ್ಯ. 3 ಜನ ಪ್ರಾಧ್ಯಾಪಕರು ಹೈಲಿ ಕ್ವಾಲಿಫೈಡ್ ಮಾಡ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯ 64ರಿಂದ ಇಲ್ಲಿವರೆಗೂ 40 ಜನ VCಗಳನ್ನ ನೀವು ಮಾಡಿದ್ದೀರಿ, ಆದರೆ ಒಬ್ಬರೂ ನೀವು ದಲಿತರನ್ನ ಕುಲಪತಿಗಳನ್ನ ಮಾಡಿಲ್ಲ. ನಮ್ಮ ಪ್ರೊಫೆಸರ್ಗಳು ದೊಡ್ಡ ಎಲ್ಲ ಥರದ ಕ್ವಾಲಿಫಿಕೇಷನ್ ಪಡ್ಕೊಂಡಿದ್ರು, ಒಬ್ಬ ಕಿರಿಯನ ಹತ್ರ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂಥ ಸ್ಥಿತಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಓದಿರೋರಿಗೆ ಈ ಥರ ಆದರೆ ಓದಿರೋರ ಸ್ಥಿತಿ ಏನು ತಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅಸ್ಪೃಶ್ಯ ಅನ್ನೋದು ನೊಂದವ್ರಿಗೆ ಸಂಕಟ, ನೋಯಿಸೋರಿಗೆ ಸರ್ಸಾದು. ಅದು ಈ ಹೋರಾಟ ಮುಂದುವರಿಯುತ್ತೆ ಬ್ರದರ್. ಜೈ ಭೀಮ್ ಬ್ರದರ್, ನಿಮ್ಮ ಹೋರಾಟಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಬ್ರದರ್. ಜೈ ಭೀಮ್.